ಜಾತ್ರೆ ನಡೀತಾ ಇದೆ. ಈ ಜಾತ್ರೆ ಅಂಗವಾಗಿ ಏನ್ ಹೇಳಿಕೆ ಇಷ್ಟ? ನಮಸ್ಕಾರ ನಿಮ್ಗೂ ಹಾಗೂ ಮಾಮಲೇಶ್ವರ ಹಾಗೂ ವೀರಭದ್ರೇಶ್ವರ ಆಶೀರ್ವಾದದಿಂದ ಅವ್ರಿಗೆ ನಮಸ್ಕರಿಸುತ್ತಾ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಐತಿ 20ನೇ ತಾರೀಕು 20/2/2026 ಅವತ್ತು ಜಾತ್ರಾ ಮಹೋತ್ಸವ ಬೆಳಗ್ಗೆ ಕುಂಭಮೇಳ ಆಗ್ತೈತಿ. ಅವು ಪೂರ್ವಾಂತರದ ಕಾರ್ಯಕ್ರಮ ಎಲ್ಲ ಇರ್ತಾವ. ಅದೆಲ್ಲ ಭಕ್ತಾದಿಗಳು ನೋಡಕ ಎಲ್ಲಾರು ಬರ್ಬೇಕಂತ ಕೇಳ್ಕೊಂತೀನಿ. ಅವು ಸಂಜೆಕ ರಥೋತ್ಸವ ಆಗ್ತೈತಿ. ಮೇನ್ ಇದು ಬಹಳ ಅದ್ದೂರಿಯಾಗಿ ನಡೀತೈತಿ ನಮ್ಮ ವೀರಾಪುರಣಿಯಾಗ. ಎಲ್ಲ ಭಕ್ತಾದಿಗಳಿಗೂ ಆಧಾರದ ಸ್ವಾಗತ ಬಯಸ್ತೇನೆ. ಮತ್ತ ಜಾತ್ರಾ ಮಹೋತ್ಸವ ಮುಗಿದ್ಮೇಲೆ ಸಾಯಂಕಾಲ ಪ್ರಸಾದ ಕಾರ್ಯಕ್ರಮ ಇರ್ತೈತಿ. ಪ್ರಸಾದನ ಸ್ವೀಕರಿಸಿಕೊಂಡು ಎಲ್ಲರೂ ಹೋಗ್ಬೇಕಂತ ಹೇಳ್ಕೊಂತೀನಿ. ನಮಸ್ಕಾರ. ಬಸವರಾಜ್ ಗೌರಿ. ವೀರಾಪುರಣಿಯ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ ದಿನಾಂಕ 20/2/2026 ಸಾಯಂಕಾಲ ಮಹಾಬಳೇಶ್ವರ ಹಾಗೂ ವೀರಭದ್ರೇಶ್ವರ ದೇವಸ್ಥಾನದ ರಥೋತ್ಸವ ಇರುತ್ತದೆ. ತಾವೆಲ್ಲರೂ ಭಕ್ತಾದಿಗಳು ರಥೋತ್ಸವಕ್ಕೆ ಆಗಮಿಸಿ ವಿಶೇಷ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸಂಜಯ್ ನವಲ್ಗುಂದ್ ಮಠ. ಶ್ರೀ ವೀರಭದ್ರೇಶ್ವರ ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಹುಬ್ಬಳ್ಳಿ ನಗರದಲ್ಲಿ ವೀರಾಪುರಣಿಯಲ್ಲಿ ನಡೆಯಲಿರುವ ರಾಯಚೋಟಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮಕ್ಕೆ ಓಣಿಯ ಹಾಗೂ ಸುತ್ತಮುತ್ತಲ ಓಣಿಯ ಅಕ್ಕ ತಂಗಂದಿರು, ತಾಯಂದಿರು, ಸಹೋದರರು, ಗುರು ಹಿರಿಯರು ಎಲ್ಲರೂ ಬಂದು ಈ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇದ್ದು ಪ್ರಸಾದವನ್ನು ಸ್ವೀಕಾರ ಮಾಡಬೇಕೆಂದು ಹಾಗೂ ಸಾಯಂಕಾಲ 7 ಗಂಟೆಗೆ ಚಿಕ್ಕ ಮಕ್ಕಳಿಂದ ರಸಮಂಜರಿ ಕಾರ್ಯಕ್ರಮ ಇದ್ದು ಅದರಲ್ಲಿ ಭಾಗವಹಿಸಬೇಕೆಂದು ವಿನಂತಿ. ಅದೇ ರೀತಿ ರಾಯಚೋಟಿ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಶ್ರೀ ಮಾಮಲೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಟ್ರಸ್ಟ್ ಕಮಿಟಿ ವತಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇನೆ. ರವಿಕಿರಣ್ ಮುತ್ತಣ್ಣವರು.